ಸರ್ ಇದು ನಮ್ದು ಸುಮಾರು ಒಂದು 70 ವರ್ಷದ ಈ ಮಾತುಗಳು. ಯಾಕೆಂದ್ರೆ ನಮ್ಮ ತಂದೆ ಅಜ್ಜನುವೆ ಪಾಳಿ ಶೋಕಿ ಮಾಡಿ ಅಲ್ಲಿಂದ ನಮ್ಮ ಅಜ್ಜ ಶೋಕಿ ಮಾಡ್ಕೊಂಡು ಬಂದ ಕಾಲ ಇದು. ಆದಾದ್ಮೇಲೆ ನಮ್ಮ ತಾಯಿ ತಂದೆನೂ ಶೋಕದಾರರು, ನಮ್ಮ ತಾಯಿ ತಂದೆನೂ ಶೋಕದಾರರು, ನಮ್ಮ ತಂದೆ ಶೋಕದಾರರು. ಅದಾದ್ಮೇಲೆ ನಾವು ಶೋಕಿ ಈಗ ಒಂದ್ ಜೊತೆ ಮಾಡ್ಸಿ ಪಟಗಳು ಬಂದ್ರೆ ಪಟದಲ್ಲೇ ಅವುಗಳನ್ನ ಯೋಗ್ಯತೆ ಡಿಸೈಡ್ ಮಾಡಬಾರ್ದು. ಅದನ್ನ 3 ವರ್ಷ ಕಂಟಿನ್ಯೂಗೆ ಅದು ನೋಡ್ಬೇಕು. ಈಗ ಒಂದ್ ಜೊತೆ ಮಾಡಿದ್ರೆ ಅದ್ರ ಪಟಗಳು ಒಂದು 3 years ನೋಡ್ಬೇಕು. ಅದಿಂದು ದೋಬಿ ರಾಜ ಫಸ್ಟ್ ಮಾಡಿದ್ದು ಇವನೇ 300 ರೂಪಾಯಿ ಫಸ್ಟ್ 300 ರೂಪಾಯಿ ಕಟ್ಟೆ ಇದ್ ಮಾಡಿದೆ. ಇದು ಒಂದು ಧೂಮ ಬಿಟ್ಟೆ ನಾನು. ಫುಲ್ ಮಳೆ ಬರ್ತು, ಒಂದು ಫುಲ್ ಮಳೆ ಬಂತು, ಎಲ್ಲ ಆಯ್ತು, ಕೂರ್ತು ಎಲ್ಲ ಆಯ್ತು. ಬಂದಿ ಒಂದು ತಿರಿಯಾಲು ಮೊನ್ನೆ ಹೋದ ವರ್ಷ ಆಡಿದ್ರು ಪಟ್ಟ. ಅದು ಹೋದ ವರ್ಷ 1.5 ಗಂಟೆ ಆಡಿದ ಅಕ್ಕಿ ಅದು. ಇವನು ನಮ್ಮ ಶಾವರು ಅನ್ವರ್ ಸಾಬ್ರು ಮೊಮ್ಮಗ ಏನ್ ಮಾಡಿದ್ರು, ಇರ್ಲಿ ನೋಡೋಣ, ಯಾರು ಕೊಟ್ಬಿಟ್ಟಿದಾರ ಹುಡುಗ 500 ರೂಪಾಯಿಗೆ ಬೇಡ ಇದು ಅಂತ, ಇರ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಅಕ್ಕಿ ಇಟ್ಟಿದ್ದಕ್ಕೆ ಈ ವರ್ಷ 1 ದಸ್ತು ಪಟ್ಟ ಅದು 9 ಗಂಟೆ 3 ನಿಮಿಷ ಟೂರ್ನಮೆಂಟ್ ಆಗಿ ವಿನ್ನರ್ ಮಾಡ್ಕೊಟ್ಟು ಈ ರೋಲಿಂಗ್ ಕಪ್ ನ ಹೊಡೆದು ಕೊಟ್ಟಿರ್ತದೆ. ಈಗೊಂದು ಜೊತೆ ಬಿಟ್ಟಿದ್ದೀರಾ, ಆ ಜೊತೆ ಬಗ್ಗೆ ಸರ್ ತಿರುವಲ್ ಪಿಲಂಕ ಆಡಿತಲ್ಲ, ಇದಕ್ಕಿದೆ ತಂದೆ. ಅದೇ ಈಗ 9 ಗಂಟೆ 3 ನಿಮಿಷ ಆಡ್ತಲ್ಲ, ಅದಕ್ಕೆ ತಂದೆ ಅದೇ. ತಾಯಿ ನಮ್ಮ ಹತ್ರ ಇಲ್ಲ, ತಾಯಿ ತರಿಸ್ಬೇಕು. ಅದು ಅಲ್ಲೇ ಇರ್ಲಿ, ಮರಿ ಬೇರೆ ಕಡೆ ಹೋಗೈತೆ, ಅವ್ರು ಮರಿ ಮಾಡಿಸ್ಕೊಡ್ತಿ ಅಂದವ್ರು, ಡಿಸೆಂಬರ್ ತಿಂಗಳಿಗೆ ಕೊಡ್ತಿ ಅಂದವ್ರೆ. ನೋಡೋಣ ಇಸ್ಕೊ ಬರೋಣ. ಅಲ್ಲಿ ತನಕ ಈ ಹೊಸ ಹೆಣ್ಣಾಕಿ ಒಂದು ಪಟ್ಟ ಮಾಡ್ಸಿದೀವಿ ಈಗ. ಬಿಡಪ್ಪ, ಇದನ್ನ ಪಟ್ಟ ಮಾಡ್ಸಿದೀವಿ ಅರ್ಜೆಂಟ್ಗೆ, ರೇಗ್ದಾರ್ ಬಿದ್ದಿದೆ. ಈಗ ರೇಗ್ದಾರ್ ಪಿಲಂಕ ತಂದೆಗೆ ಬೇರೆ ಹೊಸ ಹೆಣ್ಣು ಮಾಡಿದೀವಿ. ಇದ್ರ ಆ ಪಟ್ಟ ಈ ಪಟ್ಟ ಮಾಡ್ಸಿದೀವಿ. ನೋಡೋಣ ಈ ವರ್ಷ ಬಿಟ್ಟು ನೋಡ್ತೀವಿ, ಎಷ್ಟು ಆಡ್ತಾ ಆಡ್ಲಿ, ಇಲ್ಲ ಮತ್ತೆ ನಷ್ಟು ಕಂಟಿನ್ಯೂ ತಿರುವಾಲೆ ಬಿಟ್ಕೋತೀವಿ. ಗಂಡು ಅಕ್ಕಿ ಮನೆದೆ ಇಲ್ಲ ಸರ್, ಇದು ನಮ್ಮ ಫ್ರೆಂಡ್ ಮನೆದಿದ್ದು. ತಂದೆ ನಾವು 5 ವರ್ಷ ಆಯ್ತು ಅಕ್ಕಿ. ಪಟ್ಟಗಳು ಆಡ್ಸ್ಕೊ ಬರ್ತಾ ಇದಾವೆ. ಅವ್ರಿಲ್ಲ ಈಗ ಅವರು. ಇದು ಬಂದು ಶ್ಯಾಮ ಮನೆ ಮಕ್ಷಿಗಳಲ್ಲಿ ಬಂದಿರೋದು ಹೆಣ್ಣು. ಚಾಮ ಅಂತ ಅವರು ಇಲ್ಲ, ಬೆಂಗಳೂರವರು. ಆ ಜಾತಿ ವರ್ಷದಿದ್ದು. ಇದು ಹಳೆ ತಿನ್ನ ಬರ್ತಾನೆ ನಮ್ಮ ಹತ್ರ ಇಟ್ಕೊಂಡಿದೀವಿ ಒಂದೊಂದಾಗಿ. ಗಂಡು ತೋರಿಸಿ. ಈಗ ಇವೆರಡು ಜೊತೆಗೆ ಈ ಪಟ್ಟ ಬಂದಿರೋ. ಆ ಪಟ್ಟ ಬಂದಿದೆ ಸರ್. ಇಲ್ಲಿ ಬನ್ನಿ. ಈಗ ಹೊಸ ಬೆಂಗಳೂರು ಚಾಮ ಮನೆಯವ್ರದ್ದು ಹಳೆ ಅಕ್ಕಿ. ನಮ್ಮ ಹತ್ರ ತಿಳಿ ಬಂದು ಇದೆ ಪಟ್ಟ. ಇದ್ರಲ್ಲೂ ಟೈಮ್ ಮಾಡ್ತಾ ಇದಾವೆ. ಮೊನ್ನೆ ಒಂದು ಪಟ್ಟ ಟೈಮ್ ಬಂದಿತ್ತು, ಎತ್ಕೊ ಶೀಘ್ರ ಎತ್ಕೊಂಡು ಹೋಗ್ಬಿಡ್ತು. ಈ ನಷ್ಟಿಗೆ ಜೊತೆ ಹಾಕಿದ್ವಿ, ಪಟ್ಟ ಬಂದಿದೆ ರೆಗ್ದಾರು. ನೋಡೋಣ ಈ ವರ್ಷ ಏನ್ ಮಾಡ್ತಿದೆ ಅಂತ. ಫಾಸ್ಟ್ ಆಗಿ ಬರ್ತದೆ ಪಟ್ಟ ಟೈಮು. ಟೈಮ್ ಮಾತ್ರ ಜಲ್ದಿ ಬರುತ್ತೆ, ಟೈಮ್ ಪಕ್ಕ ಬರ್ತದೆ. ಉಡಾನು ಚೆನ್ನಾಗಿರುತ್ತೆ, ಅಕ್ಕಿ ಮಾತ್ರ ಬಹಳ ಚೆನ್ನಾಗೈತೆ. ನೆಕ್ಸ್ಟ್ ಜೊತೆ ಬಿಡಿ ಅಣ್ಣ. ಈಗ ಒಂದು ತಾಮ್ರಲ್ಲೂ ಒಂದು ಧೂಮ ಬಿಟ್ಟಿದ್ರಾ, ಈ ಬಗ್ಗೆ ಈ ಜೊತೆ ಸರ್ ಇದೇ ನಮ್ಮ ರಾರ ಜಾತಿ, ಒರಿಜಿನಲ್ ಜಾತಿ ಇದೆ. ಇದು 2 ಹೆಣ್ಣಿರೋದು ಎಲ್ಲ ನಮ್ಮ ಹತ್ರ ಇಲ್ಲ, ಎಲ್ಲ ಹೋಗ್ಬಿಟ್ಟು ಈ ಹೆಣ್ಣಲ್ಲಿ ನಮ್ಮ ಹತ್ರ ಸಾಯಂಕಾಲ ಗಂಟೆ ಪಟ್ಟಾಡ್ತಾವೆ, ಆಡಿದಾವೆ, ಮತ್ತೆ ಹೆಸರು ಮಾಡ್ಕೊಟ್ಟವೆ. ಏನೇ ಆದ್ರೂ ಕತ್ಕುಯಲ್ಲ. ಅಕ್ಕಿ ಬಹಳ ಜಾತಿ ಒಳ್ಳೇದು, ಉಡಾನ್ ಒಳ್ಳೇದು, ಟೈಮಲ್ಲಿ ಕಾಪಾಡ್ಕೊ ಬರುತ್ತೆ. ಯಾಕಿ ದಾಬಳಿಂದ ಬಂದಿಲ್ಲ ಅಂದ್ರೆ ಇದು ಬಿಟ್ರುವೆ ಒಂದು 5 ಗಂಟೆ 6 ಗಂಟೆಗೆ ಮೋಸ ಮಾಡಲ್ಲ, ಅಟ್ಲೇನು ಮಾಡುತ್ತೆ. ಆದ್ರೆ ಸುಮ್ನೆ ಅಷ್ಟು ಬಿಟ್ಟರೆ ಟೂರ್ನಮೆಂಟ್ ಹೋಗ್ಬಿಟ್ಟು ಹಾಕೊಳ್ಬೇಕಂದ್ರೆ ಒಂದು 4-5 ಗಂಟೆಗೆ ಮೋಸ ಮಾಡಿರಲ್ಲ. ಬಹಳ ಒಳ್ಳೆ ಹೆಣ್ಣು. ಅದು ರಾರ ಜಾತಿ ಅಂತ. ಜಾತಿ ಹೆಸರು ರಾರ ಜಾತಿ ಅಂತ. ರಾರ ಜಾತಿ ಅಂತ, ಲಾರಾ ಅಂತ. ಲಾರಾ. ಆ ಟೈಮಲ್ಲಿ ನಮ್ಮ ಲಾರಾ ಅವರು ಬಹಳ ಟೈಮ್ ಸ್ಕೋರ್ ಮಾಡಿದ್ರು ಟೆಸ್ಟಲ್ಲಿ, ಅದಕ್ಕೆ ಆ ಹೆಸರು ಇಟ್ಟಿದ್ದೀವಿ ನಾವು. ಹಳೆ ವರ್ಷ ಹಳೆ ಅಕ್ಕಿಗಳು. ಇದು ಬಂದಿ ಸರ್ ನಮ್ಮ ತಾಮ್ರೇಲ್ ಬಸಪ್ಪ ಅವ್ರ ತಾಮ್ರೇಲ್ ಮತ್ತೆ ಲಾಲ್ಗೂಡ ಜಾತಿಗೆ ಪೂಟಾಗಿ ಇದ್ರಲ್ಲಿ ಪಟ್ಟಾಡಿದಾವೆ. ಇದು ಆಡ್ತಾ ಐತೆ. ಈ ವರ್ಷ ಬಂದ್ ಮಾಡಿ ದೊಡ್ಡದು ಮಾಡಿದೀವಿ. ನೋಡೋಣ ಪಟ್ಟಗಳು ಏನ್ ಆಡ್ತಾವೆ ಅನ್ನೋದು. ಬಹಳ ಟೈಮ್ ಮಾಡಿದೆ. ಸಾಯಂಕಾಲ ಪಟ್ಟ ಅಕ್ಕಿ ಆಡಿದ್ದು. ಏನಂದ್ರೆ ಟೂರ್ನಮೆಂಟ್ಗೆ ಬೆಳಗ್ಗೆ ಟೈಮ್ ಸಿಗ್ಲಿಲ್ಲ ನಮ್ಗೆ. ಕೈಗೆ ಸಿಗ್ತಲ್ಲ, ಏನಾದ್ರು ಪ್ರಾಬ್ಲಮ್ ಮಾಡ್ಕೊಬಿಡುದು. ಬಾಲ ಕಟ್ಬಿಟ್ರು ಹಂಗೆ ಹೊಂಟೋಗ್ಬಿಡುತ್ತೆ ಟೈಮ್ ಮಾಡಿ. ಹಾಗಾಗಿ ಅದಕ್ಕೆ ಬೆಳಕೆ ಆಗ್ಲಿಲ್ಲ. ಈ ವರ್ಷ ಬೇಡ ಸಾಕು,
ಆಡಿದೆಯಲ್ಲ ನಮ್ಮ ಮುಂದೆ ಮರಿ ಮಾಡ್ಸಂತ ಇದಕ್ಕೆ ಜೊತೆ ಹಾಕಿದೀವಿ. ಈಗ ಹೊಸ ಜೊತೆ ಹಾಕಿದೀವಿ. ಇನ್ನೊಂದು ಅಕ್ಕ ಒಬ್ಳು ಒಳ್ಳೆ ಅದ್ರ ಪಟ್ಟಾಡ್ತಾ ತೋರಿಸ್ತೀನಿ ತಡಿ. ಪಿಲಾಂಕ ಪೇರ್ ಬಿಟ್ಟಿದ್ದೀರಾ, ಇದ್ರ ಬಗ್ಗೆ ಸರ್ ಇದು ನಮ್ಗೆ ಅದೇನಂತಾರಲ್ಲ ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ ಕಡ್ಲೆ ಹಲ್ಲಿಲ್ಲ ಅಂತ, ಆ ತರದಲ್ಲಿ ಮರಿ ಸಾಯಂಕಾಲ ಗಂಟೆ ಆಡ್ತವೆ. ಅದು ಇದ್ದಂಗೆ ಕತ್ಲೆ ಆದಂಗೆ ಅದೇ ಹೊಂಟೈತಾವೆ ಸರ್. ಕತ್ಲೆ ಆದಾಗ ಅಕ್ಕಿ ಹೊಂಟೈತವೆ. ನಾವು ಅದು ಜೊತೆ ಹೊಡೆದಾಗ್ತಾ ಇಲ್ಲ, ಇದ್ರಲ್ಲೇ ಮಾಡಿಸ್ತಾ ಇದ್ದೀರಾ? ಇದ್ರಲ್ಲೇ ಮಾಡಿಸ್ತಾ ಇದೀವಿ. ಯಾವ್ದಾರ ಕಮ್ಮಿ ಟೈಮ್ ಬಂದ್ರೆ ನಮ್ಗೆ 12 ಗಂಟೆ ರೀಚ್ ಮಾಡ್ಲಿ ಅಂತ, ಕಮ್ಮಿ ಟೈಮ್ ಅಕ್ಕಿ ಬಂದದಲ್ಲಿ ಒಂದ್ 12 ಗಂಟೆ 10 ಗಂಟೆ ರೀಚ್ ಆಗ್ಲಿ ಅಂತ ನಾವು ಕಾಯ್ತಾ ಇದೀವಿ. ಅಂದ್ರೆ ಪಟಾಗಳ ಟೈಮ್ ಸಾಲ್ತಾ ಇಲ್ಲ. ವರ್ಷಕ್ಕೆ 2 ಪಟ ಮಾಡ್ಸೋದ್ರಲ್ಲಿ ನಾವು ಖುಷಿ ಪಟ್ಟು ನಾವು ನೋಡ್ಕೊಳಕ್ಕೆ, ನಾವು ಇನ್ನೊಬ್ರು ತೋರ್ಸೋದಲ್ಲ ಏನಿಲ್ಲ, ನಾವು ನೋಡ್ತಾ ಇರ್ತೀವಿ. ಆಡೋ ಗಂಟೆ ಆಡ್ಲಿ ನಮ್ಗೆ ಕೂತ ಖುಷಿ. ಯಾವಾಗ ಬೇರೆ ಕೂತಿದೀವಾ ಬಿಡ್ಲಾದು ಅನ್ನೋದು. ಅದು ಬಿಟ್ಟು ನಾವು ಎಲ್ಲಾ ಅಕ್ಕಿ ನಮ್ ಸೆಟ್ಟಿಂಗ್ ಅಕ್ಕಿಗಳು ಬಿಟ್ಟು ಕೂರಿಸಿ ಅದನ್ನ ಬಿಡ್ಬಿಡ ಅಂದ್ರೆ ಬಾರ ಕಟ್ಬಿಟ್ರು ಆಡ್ತಾನೆ ಇರೋದು. ಆಡ್ತಾ ಕೂತ್ಕೊಂಡ್ರೆ ಕೂತ್ಕೋತಾನೆ ಇರ್ತವೆ. ಸುಮಾರು ಮಧ್ಯಾಹ್ನ ಹಿಂಗೆಲ್ಲ ಕೂರ್ತವೆ. ಸ್ವಲ್ಪ ತಲೆ ಬಿಸಿ ಆಯ್ತು, ಅಕ್ಕಿ ಆ ಕಡೆ ಅಕ್ಕಿ ಸ್ವಲ್ಪ ಜಾಸ್ತಿ ಆದ್ಬಿಟ್ಟು ಸಿಗಾಕೋತು ಅಂದ್ರೆ ಇನ್ ಅರ್ಧ ಮುಖಾಂತರ ಕೆಳಗೆ ಬರಕ್ಕೆಲ್ಲ ಟೈಮ್ ಆದಂಗೆ ತಣ್ಣಗಾಳಿ ಸಿಗ್ದಂಗೆ ಅಕ್ಕಿದು ಒಂಟೆ ಹೋಗದೆ. ಅಣ್ಣ ಇದು ಯಾವ ಲೈನ್ ಅಂತ ನಮ್ ದೇವ್ರಾಣೆ ನಮ್ಗೆ ಗೊತ್ತಿಲ್ಲ. ಗಂಡನಿಂದನ ಬಂತು, ಹೆಣ್ಣನಿಂದನ ಬಂತು. ಈ ನಮ್ಮ ಸಣ್ಣ ಹುಡುಗನ ಜೊತೆ ಇದ್ದಿದ್ದು ಅಕ್ಕಿ ತಗೊಂಡ್ ನಾವು ಬಿಟ್ಟೋಯ್ತೀನಿ ಅಣ್ಣ, ಬಿಟ್ಟೋದ ಸರಿ ಅಂತ ನಾವ್ ಇಟ್ಕೊಂಡಿದ್ದು. ಒಂದ್ ಪಟ್ಟ ಆಯ್ತು, ನಾನ್ ಬಂದೇ ಇಲ್ಲ, ನೀವೇ ಬಿಡೋಣ ನಮ್ಮ ಮನೇಲಿ ಬೈತಾರ ಅಂದ. ಒಂದ್ ಪಟ್ಟ ಬಿಟ್ಟ ಏನ್ ಆಗ ನಮ್ಮ ಹುಡುಗ ಅಣ್ಣ ಎಳ್ಕಲ್ಲಿ ಒಂದ್ ಪಟ್ಟ 3/4 ಗಂಟೆ ಬಂತೋಣ ಅಂದ. ಬಿಡು ಅಂದೆ. ಬರ್ತಾ 6-7 ಕಳ್ಳಿ ಪಟ್ಟಿ 7 ಗಂಟೆ ಬಂದೇ ಬಿಡ್ತು. ಒಂಟೆ ಹೋಯ್ತು ಅವ್ನು ಕತ್ಲೆ ಮಾಡಿ. ಆಮೇಲೆ ಏನ್ ಮಾಡ್ದೆ, ಪಟ್ಟಂಗೆ ಹುಡುಗಿಗೆ ಬೇರೆ ಅಕ್ಕಿ ಕೊಡು, ಇದ್ ಲಾಕ್ ಮಾಡ್ಕೊ ಅಂತ. ಈ ಲಾಕ್ ಮಾಡ್ಕೊಂಡೆ ಅಕ್ಕಿ ಬಿಡ್ತಾ ಇದೀವಿ 3 ವರ್ಷದಿಂದ. ಟೈಮ್ ಮಾಡ್ತಾವೆ, ಕೈ ಸಿಗ್ತಾ ಇಲ್ಲ. ಅದಷ್ಟಕ್ಕೆ ಏನಾರ ಒಂದ್ ಕಂಟಿನ್ಯೂಸ್ ಆಗಿ 10 ಗಂಟೆ 7 ಗಂಟೆ ಹಿಂಗೆ ಆಡ್ ಕೂತ್ಕೊಂಡ್ರೆ ಇದ್ರಲ್ಲಿ ಒಂದ್ ಪಟ್ಟ ಬಿಡ್ಬೇಕಂತ ಇದೀವಿ ಸರ್. ಮತ್ತೆ ಜನ ನೋಡ್ಬೇಕು, ಆತರ ಪಟ್ಟ ಬಿಡ್ತೀವಿ, ಖುಷಿ ಪಡಿ. ತುಂಬಾ ಚೆನ್ನಾಗಿ ಎಲ್ಲಾರು ಅಂತಾರೆ ಕತ್ಲೆ ಮಾಡ್ತಾ ಅಕ್ಕಿ ಜೊತೆ ಫೇಲ್ ಅಂತಾರೆ. ನಾವ್ ಫೇಲ್ ಆಗೋದ್ ಮಾಡೋದೇ ಬೇಡ ಅಂತ. ಯಾಕಂದ್ರೆ ನಮ್ ಖುಷಿ ಇರ್ಲಿ, ಇದು ನಮ್ ಖುಷಿಗೆ ಇದೇ ಪಟ್ಟ ಆಡ್ಲಿ. ಎರಡು ಹಣ ಬೇರೆ ಕಡೆಯಿಂದ ತಂದು ನೀವು ಜೊತೆ ಮಾಡಿರೋದು? ಆ ಜೊತೆಯಲ್ಲಿ ಅವ್ರು ನಮ್ಮ ಹುಡುಗನ ಜೊತೆ ಮಾಡಿದ ತಂದಿ ಬಿಟ್ಟೋಗಿದ್ದು. ಅವ್ರದ್ದು ಇದು ತಿರುವಾರ ದುಬಾಸ್ಗಳಲ್ಲಿ ಚಂದ್ರಮೋಹನ್ ಇದಾರಲ್ಲ, ಹಾಲ್ ಪೈಕ್ ಇರ್ಬೋದು ಅಂತ ನಾವು ಇಟ್ಕೊಂಡಿದೀವಿ. ಯಾಕಂದ್ರೆ ಜಾಸ್ತಿ ಅವ್ರದ್ದು ಇಲ್ಲಿ ಬರ್ತದ ಅವ್ರದ್ದು ಜಾತಿಲಿ, ಹಾಗಾಗಿ ಇರ್ಲಿ ಅಂತ ಇಟ್ಟಿದೀವಿ. 2 ಪಿಲಂಕನೆ ಬಹಳ ಚೆನ್ನಾಗಿ ಪಟ್ಟಾಡ್ತದವೆ ಸರ್. ಬಹಳ ಚೆನ್ನಾಗಿ ಅಂದ್ರೆ ಕೂರದೇ ಇಲ್ಲ. ನಾವು ಹಂಗೂ ಇಟ್ಕೊಂಡಿದೀವಿ, ಯಾರು ಕೊಡ್ಲಿಲ್ಲ. ಎಲ್ಲಾರ ಇದರಲ್ಲಿ ಹೆಣ್ಣು ಜೋರಾಗಿದೆ ಗಂಡು ಜೋರಾಗಿದೆ ಅಂತ ನಮ್ಗೇನೆ ಹಿಡಿಯಕ್ ಆಯ್ತಾ ಇಲ್ಲ. ಕೆಲವರು ಅಂತಾರೆ ಹೆಣ್ಣು ಚೆನ್ನಾಗಿದೆ ಹೆಣ್ಣಲ್ಲಿ ಆಡ್ಬೋದು, ಗಂಡು ಚೆನ್ನಾಗಿ ಗಂಡಲ್ಲಿ ಆಡ್ಬೋದು ಅಂತಾರೆ. ಆದ್ರೆ ನಾವು ಅದಕ್ಕೆ ತಿಳಿದಿದೀವಿ, ಏನೇ ಮಾಡಿದೀವಿ. ಆ ಜೊತೆಯಲ್ಲಿ ಹೆಣ್ಣು ಚೆನ್ನಾಗಿದೆಯೋ ಗಂಡು ಚೆನ್ನಾಗಿದೆಯೋ ಅನ್ನೋದು ಗೊತ್ತಾಯ್ತಲ್ಲ, ಅದಕ್ಕೆ ಇಬ್ರಿಗೂ ನಾವ್ ಬಿಟ್ಬಿಟ್ಟಿದೀವಿ. ಅದೇ ಒಂದ್ ಪಟ್ಟ ಯಾವ್ದಾರ ಒಂದ್ 7-8 ಗಂಟೆ ಸಾಂಚಾಗಿ ಆಡಿದ್ರೆ 10 ಗಂಟೆ ಅದೇ ಅಕ್ಕಿ ಆಡ್ಕೊಳ್ತಾ ನಂಬಿಕೆ ಇದೆ ನಮ್ಗೆ. ಸಾಕು ನಮ್ಗೆ ಅಷ್ಟೇ. ಅದೇ ಅಕ್ಕಿಲಿ ಆಡಿಸ್ಬೇಕು ಅಂತ ಇಟ್ಕೊಂಡಿವಿ. 3 ವರ್ಷದಿಂದ ಕಾಯ್ತಾ ಇದೀವಿ. ನಮ್ಮ ಹುಡುಗಂಗೆ ಹೇಳಿದೀವಿ, ನಮ್ಮ ಹುಡುಗನಿಗೆ ಮೋಸ ಮಾಡಿರೋಣಪ್ಪ, ನಾಕಾಡ್ತಾ ಇದ್ದೆ, ತೋರಿಸಿ ಸೋಕಿ ಮಾಡು, ನೀನ್ ಅದ್ರಲ್ಲಿ ಬಿಟ್ಕೋ, ನಾವ್ ಇದ್ರಲ್ಲಿ ಬಿಡ್ತೀವಿ ಅಂತ. ಬಿಡಿ ಅಣ್ಣ ನಿಮ್ಗೆ ಹೆಚ್ಚಾಗಿ ಅಂತ ಕೊಟ್ಬಿಟ್ಟು ಮತ್ತೆ ಕೇಳಲಿಲ್ಲ. ಬರ್ತಾನೆ ಯಾವಾಗ ಒಂದು ಟೈಮ್ ಮಾತಾಡ್ಸ್ಕೊಂಡು ಹೋಯ್ತಾನೆ. ಅವನ ಜಾಸ್ತಿ ಶೋಕಿ ಕಮ್ಮಿ ಮಾಡಿದಾನೆ, ಈಗ ಮಾಡಿದಾನೆ. ಹಂಗಾಗಿ ಬರ್ತಾನೆ, ಬಂದ್ ನೋಡ್ತಾನೆ, ಹೋಯ್ತಾನೆ. ಪಾಪ ಅವನು ಕೊಟ್ಟಿದ್ದಕ್ಕೆ ನಾವು ನಮ್ಮಕ್ಕಿ ಅಂತ ಹೇಳಕ್ಕಾಗಲ್ಲ. ಸುಮ್ನೆ ಇನ್ನೊಬ್ರು ಸಹ ಸೌಜನ್ಯ ಹೇಳ್ತಾನೆ ನನ್ ಜಾತಿ ಅಂತ. ಜಾತಿ ನಂದು ಅಂತ ಹೇಳ್ಕೊಂಡು ನಾನು ಉಗಿಸ್ಕೊಳಕ್ ನಾನು ತಯಾರಿಲ್ಲ. ಏನೇ ಸತ್ಯ ಇದೆ ಹೇಳಿದೆ. ಈಗ ಸಚಿನ್ ಅವ್ರದ್ದು ರೇಗ್ದಾರ್ ಪಿಲಂಕ ಹಿಡ್ದು ಬೇಲೂರು ಬಾಲ್ಯದು ನಮ್ಗೆ ನಾವು ಕೊಡಂಗಿಲ್ಲ, ಅವ್ರು ನಾವೇ ಇಸ್ಕೊಂಡು ತಿನ್ನಂಗಿಲ್ಲ. ಏನಪ್ಪಾ ಅಂದ್ರೆ ಅವ್ರ ಅಕ್ಕಿ ನಾವು ಜಾತಿ ಅವ್ರು ಮಾಡಿದ್ರು, ಆ ಜಾತಿ ನಮ್ಗೆ ಗೊತ್ತಿತ್ತು, ನಾವ್ ಹೇಳಿದೀವಿ. ನಮಗ್ ಬೇಡ ಜಾತಿ ಅವಂದಾದ್ರೆ ಅಕ್ಕಿಗೆ ನಾವು ಮ್ಯಾಗ ಹಾಕಿದೀವಿ, ನಾವು ಬಿಡ್ತಾ ಇದೀವಿ, ನಮ್ದು ಹೆಸರಾಗೋದು. ಆದ್ರೆ ಏನೋ ಸೃಷ್ಟಿ ಮಾಡಿದೆ ಅನ್ನೋದಕ್ಕೆ ಒಂದ್ ಹೆಸರು ಹೇಳಲೇಬೇಕು. ಹಾಗಾಗಿ ಹೇಳಿದೀವಿ. ನಮ್ಗೊಂದು ಕಾಸ್ತಿ ಪಿಲಂಕನ್ನು ಕೊಟ್ಟಿದ್ರು, ಮಳೆ ಅದು ಬಹಳ ಚೆನ್ನಾಗ್ ಆಡ್ತು. ಅವತ್ತು ಸಾಯಂಕಾಲ ಆಡೋದು ಮಳೆ ಬಂದ್ಬಿಡ್ತು. ಕಾಸ್ತಿ ಪಿಲಂಕ ಕೊಟ್ಟಿದ್ರು ಬೇಲೂರು ಬಾಲಲ್ಲಿ 9:25 ಟೂರ್ನಮೆಂಟ್ ಪಾಸ್ ಆಗೋ ಟೈಮಲ್ಲಿ ಮಳೆ ಎಕ್ದಮ್ ಜಾಸ್ತಿ ಹೋಗ್ಬಿಡ್ತು. ಅಕ್ಕಿ ಮಳೆ ಕಮ್ಮಿ ಆಡೋದು, ಹಂಗಾಗಿ ಫಿನಿಶ್ ಮಾಡ್ಬಿಡ್ತು. ಇಲ್ಲಾಂದ್ರೆ ಅವತ್ತೇ ಹಾಸನದಲ್ಲಿ ರೆಕಾರ್ಡ್ ಆಗೋದು ಒಂದು ಒಳ್ಳೆ ಟೈಮ್ ಮಾಡ್ಬಿಡು. ಇದೇ ನಮ್ ಜಾತಿ ನಮ್ಮ ಉಳ್ಸ್ಕೊ ಬಂದಿರೋದು. ನಾನು 8 ವರ್ಷದ ಹುಡುಗ ಬಾರಿಶ್ ಕ್ರೀಡಾ ಆಡ್ಬೇಕಾರೆ ಅದ್ರ ಮೊಮ್ಮಕ್ಕಳಿಂದ ತಿಳಿಯಲು ಬಂದಿರೋದು ಬಹದ್ದೂರ್ ಗಂಡು. ನಾವಿದಕ್ಕೆ ಹೆಸರು ಇಟ್ಟಿಲ್ಲ. ಈಗಲೂ ಹುಡುಗರು ಬಾರಿಶ್ ಕ್ರೀಡಾ ಅಂತಾರೆ. ಅನ್ಬಡಿ ಕಂಡ್ರಪ್ಪ ಅದು ಹೋಯ್ತು ಜಾತಿ, ಸಬ್ಜಿ ಅಂತಾನೆ ಕರಿ ಅಂತ. ಸರ್ ಈ ಜೊತೆಯಲ್ಲಿ ನಾವು ಈ ವರ್ಷ ಚಾಲೆಂಜ್ ಮಾಡಿ ಹೇಳ್ತಾ ಇದೀವಿ, ಎಲ್ಲರೂ ಕರಿತೀವಿ. ನಿಮ್ ಯೂಟ್ಯೂಬ್ ನ ಆನ್ ಮಾಡಿ ಮತ್ತೆ ಅದು ಬ್ಯಾಕ್ ಹಾಕಿ ನಾ ಕರ್ಸಿದ್ರಲ್ಲಿ ಪಟ್ಟ ಬಿಡ್ತೀವಿ ಜನಗಳಿಗೆ. ಎಲ್ಲ ಪಾರ್ಟಿ ಎಲ್ಲ ಫಂಕ್ಷನ್ ಮಾಡ್ತೀವಿ, ಬಂದು ಜನ ನೋಡಿ ಸಂತೋಷ ಪಡ್ಬೇಕು. ಆ ತರ ಉಡಾನಿರುತ್ತೆ ಸರ್ ಇದರಲ್ಲಿ. ಆದ್ರೆ ನಾನ್ ಕತ್ಲೆ ಮಾಡಿಸ್ತೀನಿ 11 ಗಂಟೆ ಅಂತ ಹೇಳಲ್ಲ. 8 ರಿಂದ 9 ಗಂಟೆ ಅಕ್ಕಿನ ನಾನು ಹೇಳ್ಬಿಟ್ಟು ಬಿಡ್ತೀನಿ. ಫುಲ್ ಸಾಂಚೆ ಅಕ್ಕಿ, ಒಂದ್ ಅಕ್ಕಿ ಬತ್ತಿ ಇಲ್ಲ, ಮತ್ತೆ ಅದಕ್ಕೆ ಅದನ್ನು ಹಾಕ್ತಾರೆ, ಅದು ಏನಿಲ್ಲ. ಸಾಂಚೆ ಹಾಕಿ ಬಿಡ್ತೀನಿ. ಬೆಳಗ್ಗೆನ ದಸ್ತದಲ್ಲಿ ಅಕಾಡದಲ್ಲಿ ಬೇಕಾ ಜನ ಕರೆಸ್ತೀನಿ, ಬರ್ಲಿ. 8 ಗಂಟೆ ನಮ್ ಕಂಡೀಷನ್. ಅದು ಆದ್ಮೇಲೆ ದೇವ್ರ ಇಚ್ಛೆ. ಒಟ್ಟು ನೀವೊಂದು ಈಗ 8 ಅವರ್ ಅಕ್ಕಿ 8 ಬಹಳ ಚೆನ್ನಾಗಿ ಬಿಡ್ತೀವಿ. ಒಳ್ಳೆ ಉಡಾನ್ ಒಳ್ಳೆ ಬಾಜಿ ಕೊಡ್ತೀವಿ. ಅದ್ರ ಮೇಲೆ ಅಕ್ಕಿ
ಸಾಯಂಕಾಲ ಗಂಟೆ ನೋಡ್ಬೋದು. ಅದಕ್ಕೆ ಕೆಳಗೆ ಆಡ್ಸಕ್ ನಾವು ಬಿಡಲ್ಲ. ಆ ಕೆಳಗೆ ಆಡ್ಸೋದು ನಮ್ ಶಕ್ತಿ, ಅದು ಮೇಲೆ ಆಡ್ಸೋದು ದೇವ್ರ ಶಕ್ತಿ. 8 ಗಂಟೆ ಕೆಳಗೆ ಆಡಕ್ಕೆ ನಾವು ಬಿಡಲ್ಲ, ಅದು ಮೇಲೆ ಆಡಕ್ಕೆ ದೇವ್ರು. ನಾವೇ ಸಾಂಚ ಅಂತ ಹೇಳೋದಿಲ್ಲ, ಅದು 8 ಗಂಟೆ ಕಂಡೀಷನ್ ಸಾಕು ನಮ್ಗೆ. 8 ಗಂಟೆ ಆಡ್ತೀವಿ. ಈ ವರ್ಷ ಅಖಾಡದಲ್ಲಿ ಪಟ್ಟ ಬಿಡ್ತೀವಿ, ಅದು 1 ಕಲ್ಲಿ ಪಟ್ಟ ಆಗ್ಲಿ ಪಟ್ಟ. ಅದಕ್ಕೆ 2 ಜೊತೆ ಮಾಡಿಸಿ, ಒಂದ್ ಹೋದ್ರೆ ಒಂದ್ ಇರ್ಲಿ ಅಂತ ಹೇಳ್ತೀನಿ ಇವ್ರಿಗೆಲ್ಲ. 2 ಪಟ್ಟ ಮಾಡಿಸಿ, 2 ಪಟ್ಟದಲ್ಲಿ ಯಾವ್ದು ನಿಂತ್ಕೊಳುತ್ತೆ ಈ ಸಲ 8-9 ಕಲ್ಲಿಗೆ ನಮ್ಗೆ ಆ ಟೈಮ್ ಸಾಕು. ನೋಡೋಣ ಮುಂದಿನ ವಿಷಯಕ್ಕೆ. ಇದೇ ಬಾರಿಶ್ ಕ್ರೀಡಾ ಲಾಸ್ಟ್ ಮತ್ತೆ ಇರೋದು. तेरा हो जाती है जहर चल रहा है. सुल्तान सुजरा ಹತ್ರ ಹೋಗಿ. ಮನೆ ದೊಡ್ಡ ಗಂಡುಗಳು, ಮನೆ ಅಕ್ಕಿಗಳು ಅಂತ ಬಿಟ್ಟಿದ್ದೀರಾ, ಈ ಅಕ್ಕಿಗಳ ಬಗ್ಗೆನೂ ಹೇಳಿ. ಸರ್ ನೋಡಿ ಸರ್, ಚೀನಿ ಎದೋಡ್ತಲ್ಲ ಈಗ, ಇದು ಕಾಕನವಾಡಿ ಬಂದು ಚೀನಿ ಇದು. ಅದ್ರಲ್ಲಿ ಪಟ್ಟ ಆಡ್ತಾ ಇದಾವೆ. 8 ವರ್ಷದ ಒಂದು ಚೀನಿ ಹಣ್ಣು ಆಡ್ತು ಅಂತ ಅದೇ ತಂದೆ ಅದಕ್ಕೆ. ಆಮೇಲೆ ಗುಲ್ದಾರ್ಗಳು ಬಂದು ನಮ್ಮ ಅದೇ ಹೇಳಿ ಚಾಮ ಮನೆ ಅಂತ ಹೇಳಿದ್ನಲ್ಲ, ಅವ್ರ ವರ್ಷನೇ ಅದು ಬಂದಿರೋದು. ಬ್ಲಾಕ್ ಗುಲ್ದಾರ್ಗಳು ಅದು ಕವಾದಲ್ಲೂ ಬರ್ತಾವೆ. ಆ ಜಾತಿಗಳು ನಮ್ಮ ಹತ್ರ ಪಟ್ಟಗಳು ಆಡ್ತಾ ಇದಾವೆ. ನಾವು ತೆಗಿತಾ ಇಲ್ಲ, ಹಂಗೆ ಇಟ್ಟಿದೀವಿ. ಜಾಸ್ತಿ ಮರಿ ಮಾಡ್ಸಲ್ಲ, ಯಾವಾಗ ಒಂದ್ಸತಿ ಬೇಕಾದಾಗ ಮಾಡ್ಸ್ಕೊಳ್ಳೋದು. ಸುಮ್ನೆ ಗಂಡು ಹಾಳಾಯ್ತವೆ, ಯಾಕೆ ವೇಸ್ಟ್ ಮಾಡ್ಕೊಳ್ಳೋದಂತ. ಅದು ಬಂದು ನಮ್ಮ ತಿರಿಯಾಲ್ ಇದೆ ನೋಡಿ ಸರ್, ಅಲ್ಲಿ ಧೂಮ ತಿರಿಯಾಲು ಮೇಯ್ತದ ತಲೆ ಮೇಲೆ ಸ್ವಲ್ಪ ಹಾಕ್ಬಿಟ್ಟು. ಆ ಜಾತಿ ಬಂದು ಬಹಳ ಚೆನ್ನಾಗಿದೆ ಸರ್. ಅದು ಹಳೆ ಜಾತಿ, ನಮ್ಮ ತಂದೆ ಕಾಲದ ಜಾತಿ ಅದು. ಅದ್ರಲ್ಲಿ ಬಂದು ಆ ಲೈನಿಗೆ ಬಂದು ನಿಂತಿದೆ. ಅವೆಲ್ಲ ದುಬಾಸ್ಗಳಲ್ಲಿ ಬಂದು ಲಾಸ್ಟಿಗೆ ತಿರುವಾಲ್ಗಳು ಐತಿರೋದು ಸರ್. ಅದು ಲಾಂಗ್ ಟೈಮ್ ಮಾಡಿದಾವೆ. ಇನ್ ಕಲ್ಗೆರವ ಇದೆ ಸರ್, ಮೈಸೂರಲ್ಲಿ ಕಂಗ್ಳಿಗೆರವ ಅಂತ ಒಂದು ಆಡ್ತಾ ಇತ್ತು ಸರ್. ನಾನು ಅವ್ರ ಹೆಸರು ಗೊತ್ತಿಲ್ಲ. ಆ ಗೆರವದು ಕಂಗ್ಳಿಗೆರವ ಅಂತ ಒಂದು 20 ವರ್ಷ ಮುಂಚೆ ಅದು ಆಡಿತ್ತು. 11 ಗಂಟೆ ಮೈಸೂರಲ್ಲಿ ಆಡಿತ್ತು ಸರ್. ಅದು ಯಾರ ಅನ್ನೋದು ನನ್ಗೆ ಗೊತ್ತಿತ್ತಿಲ್ಲ, ಆಗ ಸಣ್ಣ ಹುಡುಗನೇ. ಅದೇ ಆ ಜಾತಿಯ ತಂದೆ ಅಲ್ಲೆಲ್ಲ ಕೊಟ್ಟಿದ್ರಲ್ಲ, ಅಲ್ಲಿಂದ ಒಂದು ನಮ್ಗೆ ಬಂದು ಸಿಗಾಕೊಂಡು ಇಟ್ಕೊಂಡಿದೀವಿ ಹಳೆಯದಾಗಿ. ಆಮೇಲೆ ಇದು ಅಷ್ಟೇ, ಇದು ನಮ್ಮ ಪ್ರತೀಕ್ ಅವ್ರ ಮನೆ, ಬಾಗ್ಮನೆ ಅವ್ರದ್ದು ಶಿಷ್ಯ ಇದ್ದ ರಾಜೀವ್ ಅಂತ ಅವ್ರು ತೀರೋದ್ರು. ಅವ್ರ ಮನೇಲಿ ಮರಿಗಳಾದಾಗ ನಾನು ಪಟ್ಟದಲ್ಲಿ ಇಸ್ಕೊ ಬಂದಿದ್ದು, ಕೊಡಪ್ಪ ನನಗೆ ಶೋಕಿಗೆ ಬೇಕು ಅಂತ. ಹಾಗಾಗಿ ಒಂದು ಗಂಡು ಕೊಟ್ಟಿದ್ದಾರೆ. ನಾವ್ ಇನ್ನೂ ಮರಿ ಮಾಡ್ಸಿಲ್ಲ, ಅದ್ರಲ್ಲಿ ಇಟ್ಕೊಂಡಿದೀವಿ. ಅದಕ್ಕೆ ನಾವ್ ಹೆಣ್ಣು ಸಿಟ್ಟಾಯ್ತಲ್ಲ, ಅದು ಸುಮ್ಮನೆ ಇಟ್ಟಿದೀವಿ ಹೆಂಗೆ ಇರ್ಲಿ ಅಂತ. ಸರ್ ಮಕ್ಷಿ ಬಂದಿದ್ದು ನಂಬರ್ 1 ಮಕ್ಷಿ ಅಂತ ಹೆಸರು ಕೇಳಿದ್ರ ಸರ್? ನಂಬರ್ 1 ಆ ಮಕ್ಷಿ ವರ್ಷ ಬಂದ್ ಸರ್. ಇದು ಅದು ಬೆಂಗಳೂರಿದೆ. ನಾವು ಜಾಸ್ತಿ ಮಕ್ಷಿಗಳೆಲ್ಲ ನಾವು ಬೆಂಗಳೂರದ ಟೆಸ್ಟ್ ಆಗಿರೋದು. ಇದು ನೋಡಿ ಸರ್, ಇದು ನಂಬರ್ 1 ಮಕ್ಷಿ ಜಾತಿಯಲ್ಲಿ ಬಂದಿರೋದು. ಇದರಲ್ಲೂ ಪಟ್ಟ ಟೈಮ್ ಮಾಡಿದಾವೆ, ಇವನು ಆಡಿದಾನೆ. ಅದು ನಮ್ಗೆ ಅದೇ ಹೇಳಿದ, ನಿಮ್ಗೆ ಒಂದ್ ಟೈಮ್ ಮಿಸ್ ಆಗೋಗುತ್ತೆ. ಎಲ್ಲ ಅಕ್ಕಿ ಬಿಡಕ್ಕಾಗಲ್ಲ ಕಡೆಗೆ. ಯಾವ ಅದೃಷ್ಟ ಅಕ್ಕಿ ಸಿಕ್ಕಿತ್ತ ಅದೃಷ್ಟನ ಅಕ್ಕಿ ಆಡೋದು, ಇಲ್ಲಾಂತ ಇವೆಲ್ಲ ಆಡ್ಕೋಬೇಕಾಗಿತ್ತು. ಅದಕ್ಕೆ ಬ್ಯಾಳ ಇದ್ರ ಮಕ್ಕಳೆಲ್ಲ ಆಡ್ಲಿ ಅಂತ ನಾವೀಗ ಹಂಗೆ ದೊಡ್ಡ ಮಾಡಿ ಇಟ್ಕೊಂಡಿದೀವಿ. ಅಕ್ಕಿ ಬಹಳ ಚೆನ್ನಾಗಿದೆ ಸರ್. ಬೇಕಾದ್ರೆ ಯಾರಿಗಾರ ಅನುಮಾನ ಇದ್ರೆ ನೋಡಿ, ನಂಬರ್ 1 ಮಕ್ಷಿ ಜಾತಿ ಬಣ್ಣ ಇದೇ ತರ ಬರೋದು. ನಮ್ಮ ಹತ್ರ ಸುಮಾರು ಒಂದು 15 ವರ್ಷದಿಂದ ಅಕ್ಕಿ ಆಡಿದಾವೆ. ನಂಬರ್ 1 ಮಕ್ಷಿ, ಮಕ್ಷಿ ಬೆಂಗಳೂರಿದೆ ಅಕ್ಕಿಗಳು. ಸರಿ, ತಂದೆ ಇತ್ತು, ತೀರೋಯ್ತು. ಇದೊಂದೇ ಗಂಟೆ. ಟೀಮ್ ಬಗ್ಗೆ ಈಗ ಪವರ್ ಸ್ಟಾರ್ ಶಾವು ದಾವಡಿ ಅಂದ್ರೆ ನಿಮ್ಮ ಟೀಮು, ನಿಮ್ಮ ತಂಡ ಏನಿದೆ ಅವ್ರ ಬಗ್ಗೆ ಫುಲ್ ಮಾಹಿತಿ ಕೊಡಿ ಸರ್. ನಾವು ಒಂದು 8-9 ಜನ ಹುಡುಗರು ಇದ್ದಾರೆ. ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗಿದ್ದಾರೆ. ಒಬ್ಬ ಹುಡುಗ ಎಲ್ಲ ಮೇಂಟೈನ್ ಮಾಡೋದವನು ಅರ್ಮಾನ್ ಅಂತ, ಸಣ್ಣವನು. ಸ್ವಲ್ಪ ಒಂದು 10-11 ವರ್ಷ ಐತೆ ಅವನಿಗೆ. ಅವನೇ ಎಲ್ಲ ಮೇಂಟೈನ್ ಮಾಡೋದು ಸರ್. ಸೀಸನ್ ಅಲ್ಲಿ ಜಾಸ್ತಿ ಕಷ್ಟ ಪಡೋದಂದ್ರೆ ನಮ್ಮ ಹುಡುಗರು, ಒಂದು ಅರ್ಮಾನ್ ಅಂತ ಇದ್ದಾನೆ, ಒಂದ್ ರಿಯಾನ್ ಅಂತ ಇದ್ದಾನೆ. ಅವ್ನು ಬೆಂಗಳೂರಿಗೆ ಹೋಗಿದ್ದಾನೆ ಕೆಲ್ಸಕ್ಕೆ. ಇವಾಗ ಅನ್ಸಿದಾನ್ ಅಲ್ವಾ, ಅದಕ್ಕೆ ಕೆಲ್ಸಕ್ಕೆ ಹೋಗಿದ್ದಾನೆ. ಸೀಸನ್ ಅಂದ್ರೆ ರಜಾ ಹಾಕ್ಬಿಡ್ತಾನೆ ಅವನು. ಬಂದ್ರೆ ರಜಾ ಹಾಕ್ಬಿಡ್ತಾನೆ. ಒಂದು 4 ಹುಡುಗರು ಇದ್ದಾರೆ ಸರ್. ಮೇನ್ ಅಂದ್ರೆ ಇವನು ನಮ್ಗೆ ಒಂದ್ ಕೈ ಹೆಂಗೆ ಅವನ್ ಹಿಂಗೆ ಮೇನು. ಅಕ್ಕಿ ನೋಡ್ಕೊಳ್ಳೋದು, ಎಲ್ಲಿಂದ ಬರುತ್ತೆ ಎಲ್ಲಿಂದ ಹೋಗತ್ತೆ. ಅರ್ಮಾನ್ ಅಂತ. ಇನ್ನೊಬ್ಬ ಶಾಬಾಜ್ ಅಂತ ಇದ್ದಾನೆ, ಶೇಬು ಅಂತ ನಾವು ಹೆಸರು ಕರೆಯೋದು. ಅವ್ನ ಹೆಸರು ಶಾಬಾಜು, ಶೇಬು ಅಂತ ಕರೆಯೋದು ಅವನಿಗೆ. ಅವನು ಸ್ವಲ್ಪ ಕಷ್ಟ ಪಡ್ತಾನೆ ನಮ್ ಜೊತೆಯಲ್ಲಿ. ಮಳೆನೂ ನೋಡಲ್ಲ, ಬಿಸಿಲು ನೋಡಲ್ಲ, ಏನು ನೋಡಲ್ಲ. ತುಂಬಾ ಕಷ್ಟ ಪಡ್ತಾನೆ ಹುಡುಗರು. ಹಂಗ ಇರ್ಬೇಕು ಸರ್ ಹುಡುಗರು ಅಂದ್ರೆ. ಕಷ್ಟ ಪಟ್ರೇನು ಎಲ್ಲಾರ್ಗು ಖುಷಿ. ನಮ್ಮ ಹುಡುಗರು ಅಂದ್ರೆ ಸರ್ ಮೇನ್ ಹುಡುಗರು ಶಾಬಾಜು, ನನ್ನ ತಮ್ಮ ಮೆಹರಾನ್ ಅಂತ ಇದ್ದಾನೆ ಅವನು, ಇವನ್ ಅರ್ಮಾನು. ಇವಾಗ ನಾವು ಹೆಂಗ್ ನಿಂತಿದೀವಿ ರೆಡ್ ಕೈ, ಹಿಂಗೆ ಇವನು ಅಕ್ಕಿ ಮೇಂಟೈನ್ ಅಲ್ಲಿ. ಅಕ್ಕಿ ಬಿಡೋದು, ಕಲ್ಸೋದು ಎಲ್ಲ ನಮ್ ಹುಡುಗರು ಇದಾರೆ, ಅದೆಲ್ಲ ಮಾಡ್ಕೊಂಡಿದ್ದಾರೆ. ಕಷ್ಟ ಪಡ್ತಿರೋದು ಇವ್ರು 2 ಜನ.
ಇನ್ನೊಬ್ಬ ಅಯಾನ್ ಅಂತ ಇದ್ದಾನೆ, ಫರ್ದೀನ್ ಅಂತ ಇದ್ದಾನೆ. ಅವ್ನು ಬರೀ ಬಂದು ಅಕ್ಕಿ ನೋಡೋದು, ಜೊತೆಯಲ್ಲಿ ಹಿಡ್ದು. ನನ್ನ ಇನ್ನೊಬ್ಬ ಇದ್ದಾನೆ ಮೆಹರ್ ಅಂತ, ಅವನು ಕೆಲ್ಸಕ್ಕೆ ಹೋಗಿದ್ದಾನೆ. ಇವಾಗ ಜಾಸ್ತಿ ಜನ ಯಾರು ಇಲ್ಲ, ಇವಾಗ ಒಂದು 3 ಜನ ಹುಡುಗರು ಇದ್ದಾರೆ. ಇವನೊಬ್ಬ ಅಯಾನ್ ಅಂತ, ಇವನು ಸ್ವಲ್ಪ ಬರೋದು ಹೋಗೋದು, ಹಂಗ ಅಕ್ಕಿ ನೋಡ್ಕೊಳ್ಳೋದು, ನೀರು ಕುಡಿಸೋದು ಎಲ್ಲ ನಾವೇನಂದ್ರೆ ವರ್ಕಲ್ಲಿ ಲಾಫ್ಟ್ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಸ್ಕೊಂಡು ಹೋಗ್ತಿದ್ವಿ ಸರ್. ಪವರ್ ಸ್ಟಾರ್ ಶಾವು ಅಂದ್ರೆ ನಮ್ಮಣ್ಣ, ದೊಡ್ಡ ಅಣ್ಣ. ಏನಕ್ಕಂದ್ರೆ ಅವ್ನ ಹೆಸರು ನಾವು ಇವಾಗ ಬೆಳೆಸ್ತಿರೋದು, ಅವ್ರ ಹೆಸರು ಇದ್ ಮಾಡಿದೀವಿ. ಇವಾಗ ನಮ್ಗೆ ಗುಡ್ಗುಡ ಅಂತ ಇವಾಗ ಶಾಮೀರ್ ಅಣ್ಣ ಸಿಕ್ಕಿದ್ದಾರೆ, ಸ್ವಲ್ಪ ವಿದ್ಯಾ ಕಲ್ಸೋದು ಎಲ್ಲ. ಇವ್ರು 2 ಜನ ಮೇನು, ನಾವು ಇನ್ನೂ ಸಣ್ಣವರು 2 ಜನ ಮೇನ್ ಇದ್ದಾರೆ. ಇವ್ ನನ್ನ ತಮ್ಮ ಸುಲ್ತಾನ್ ಅಂತ. ಈ ವರ್ಷ 12 ಗಂಟೆ 22 ನಿಮಿಷ ಹೆಂಗ್ ಯಾರು ಬಿಟ್ಟಿದ್ದಾನೆ, ಅವನೇ ಬಿಟ್ಟಿರೋದು ಅಕ್ಕಿ ಈ ವರ್ಷ. ಅವ್ನ್ ಕಷ್ಟಪಟ್ಟಿದ್ದಾನೆ, ಅವ್ನಿಗೆ ದೇವ್ರು ಕೊಟ್ಟಿದ್ದಾನೆ. ಏನಕ್ಕಂದ್ರೆ ಬ್ಯಾರೆಯವರು ಇದ್ ಮಾಡ್ತಾರೆ, ನನ್ನ ತಮ್ಮ ಅವನು ಮಿಠಾಯಿ ಒಂದು ಅವ್ರಂದ್ರೆ ಸ್ವಲ್ಪ ಇದು ನಾವು ಕಾಂದನಿಂದ ಶೋಕಿ ಬರ್ತಿರೋದು. ನನ್ನ ತಮ್ಮ ಈ ವರ್ಷ ಹೊಡೆದಿದ್ದಾನೆ 12 ಗಂಟೆ 22 ನಿಮಿಷ ಅಕ್ಕಿ ಬಿಟ್ಟಿದ್ದಾನೆ. ಈ ವರ್ಷ ನಾನು ಈ ವರ್ಷ ಟಿಪು ಗ್ರೂಪ್ ಅಲ್ಲಿ ನಾನು ಫಸ್ಟ್ ಹೊಡೆದಿದ್ದೀನಿ. ನಾನು ದೊಡ್ಡ ತಮ್ಮ, ದೊಡ್ಡ ನಾನು, ಅವ್ನು ಸಣ್ಣವನು. ಅವ್ನು ಸೆಕೆಂಡ್ ಹೊಡೆದಿದ್ದಾನೆ, ನಾನು ಫಸ್ಟ್ ಹೊಡೆದಿದ್ದೀನಿ. ಅಣ್ಣ ತಮ್ಮದಿರು ಫಸ್ಟ್ ಸೆಕೆಂಡ್ ಯಾರಿಗೂ ಬಿಟ್ ಕೊಟ್ಟಿಲ್ಲ ಸರ್. ನಮ್ಮ ಅಣ್ಣ ತಮ್ಮದಿರು 2 ಹೊಡೆದಿದ್ದೀನಿ. ಈ ವರ್ಷ ಹಾಸನಿಗೆ ಟೈಮ್ ಒಳ್ಳೆ ಟೈಮ್ ಅಕ್ಕಿ ಬಿಟ್ಟಿದ್ದಾನೆ. ನಮ್ಮ ತುಂಬಾ ಅಂದ್ರೆ ತುಂಬಾ ಖುಷಿ ಬಂತು ನಮಗೆ. ಒಳ್ಳೆ ಟೈಮ್ ಅಕ್ಕಿ ಬಿಟ್ಟ ಅವನು. ಒಳ್ಳೆ ಒಂದ್ ಅಕ್ಕಿನೂ ಇಲ್ಲ, ಏನು ಇಲ್ಲ. ಒಂದ್ಸತಿ ಶಿಖರ ಬಂದು ಎದರ್ಸ್ತು, ಎಲ್ಲ ಇದ್ ಮಾಡ್ತು. ಹಂಗೂ ಒಂದ್ ಅಕ್ಕಿ ಆಡ್ತೊಂದು ಅವನು ಕಷ್ಟಪಟ್ಟಿದ್ದಾನೆ, ಅವ್ನಿಗೆ ದೇವ್ರು ಕೊಟ್ಟಿದ್ದಾನೆ. ಇನ್ನೊಂದು ವರ್ಷ ಇನ್ನೂ ಅಕ್ಕಿ ಬಿಡ್ಲಿ, ಅವನು ಒಳ್ಳೆ ಟೈಮ್ ಹೊಡಿರ್ಲಿ. ಈ ವರ್ಷ ನೋಡೋಣ ಸರ್, ಇನ್ನೂ ಯಾವ್ಯಾವ ಇದ್ ಮಾಡ್ತಾರೆ ಬಿಡ್ಲಿ. ಈ ಹುಡುಗರು ಬಹಳ ಕಷ್ಟಪಟ್ಟು ಅಕ್ಕಿ ಬಿಡ್ತಿದ್ರೆ ನೀವೆಲ್ಲ ಆಶೀರ್ವಾದದಿಂದ ಭರೋಸೆನು ಕಾಮಯಾಬಿ ಆಗ್ಲಿ ಅಂತ ನೀವು ಆಶೀರ್ವಾದ ಮಾಡಿದ್ರೆ ಆ ಕತ್ತಿ ಅನ್ನೋದು ನಾವು ಏನೋ ಮಾಡಿ ಗೆಲ್ಲಬೇಕು ಅಂತ ನಾವು ಸಾಧನೆ ಮಾಡ್ತಾ ಇದ್ದೀವಿ. ನಿಮ್ಮ ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮ